ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ನಾನು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಮತ್ತು ಮನಿ ಅಬಂಡೆನ್ಸು ಚೆನ್ನಾಗಿ ಆಗೋದಕ್ಕೆ ಮತ್ತು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಯಾವ ಒಂದು ರೆಮಿಡಿ ಇದೆ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ನಮ್ಮ ಒಂದು ಪ್ರಾಬ್ಲಮ್ನೇ ನಾನು ತಗೊತೀನಿ ಫ್ರೆಂಡ್ಸ್, ಆಯಿತಾ. ಯಾವುದೇ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು, ಯಾವುದೇ ಒಂದು ಮನಿದು ಬ್ಲಾಕೇಜಸ್ ಜಾಸ್ತಿ ಆಗೋದಿರ್ಬೋದು, ಅಂದರೆ ದುಡ್ಡು ಕಾಸು ತೊಂದರೆ ಆಗೋದಿರ್ಬೋದು, ಆ ಥರ ಎಲ್ಲ ಆದಾಗ ಮತ್ತು ನಿಮ್ಮ ಒಂದು ನೋವನ್ನು ನೀವು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗ್ತಾ ಇರಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂದರೆ, ಒಂದು ಯಾವ್ದಾರ ನಿಮಗೆ ಹೊರಗಡೆ ಹೋದಾಗ ಯಾವ್ದಾರ ಒಂದು ಮರನ ಹಗ್ ಮಾಡ್ಕೊಳ್ಳಿ, ಆಯಿತಾ. ಸೊ ಯಾಕೆ ಇವಳು ಹಿಂಗೆ ಹೇಳ್ತಿದ್ದಾಳೆ ಅಂತ ನೀವು ಅನ್ಕೋಬೋದು. ಸೊ ಮರದಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಮ ಒಂದು ನೆಗೆಟಿವಿಟಿನ ಅಬ್ಸರ್ವ್ ಮಾಡುವಂತಹ ಅದ್ಭುತ ಶಕ್ತಿ ಇರುತ್ತೆ. ಸೊ ಎಲ್ಲ ಪ್ರತಿಯೊಂದು ವಸ್ತುಗಳಲ್ಲೂ ಅದರದ್ದೇ ಆದಂತಹ ಎನರ್ಜಿಯಿಂದ ಅದು ಕೂಡಿರುತ್ತೆ. ಸೊ ನಾನು ಹೇಳಿದ್ನಲ್ಲ, ಮನಿ ಅಂದರೆ ದುಡ್ಡಿನಲ್ಲೂ ಎನರ್ಜಿ ಇದೆ, ಹೊರಗಡೆ ಎಲ್ಲ ಪ್ರತಿಯೊಂದು ವಸ್ತುಗಳಲ್ಲೂ ಅದರದ್ದೇ ಆದಂತಹ ಎನರ್ಜಿನ ಹೊಂದಿರುತ್ತೆ. ಯಾವಾಗ ನಾವು ನಮ್ಮ ಒಂದು ಕಷ್ಟನ ಮರಕ್ಕೆ ಹೇಳ್ಕೊಳ್ತೀವೋ, ನಮ್ಮ ಒಂದು ಫೀಲಿಂಗ್ಸ್ನ, ಎಮೋಷನ್ಸ್ನ ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳಕ್ಕೂ ಆಗ್ತಾ ಇರಲ್ಲ. ಕೆಲವ್ರಿಗೆಲ್ಲ ಏನು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಶೇರ್ ಮಾಡೋಕ್ಕೂ ಅವ್ರಿಗೆ ಇಷ್ಟಪಡಲ್ಲ. ಸೊ ಅಂಥವ್ರು ಏನು ಮಾಡಿ ಅಂದರೆ, ಮರಕ್ಕೆ ಹೋಗ್ಬಿಟ್ಟು ಹಗ್ ಮಾಡಿಬಿಟ್ಟು, ಅಂದರೆ ತಪ್ಕೊಂಡು ಅದನ್ನು ನಿಮ್ಮ ಒಂದು ಕಷ್ಟನ ಅದಕ್ಕೆ ಹೇಳ್ಕೊಳ್ಳಿ, ಆಯಿತಾ. ಸೊ ನಿಮ್ಮ ಒಂದು ಪ್ರಾಬ್ಲಮ್ ಏನೇ ಇದ್ರೂ ಅದ್ರ ಹತ್ರ ಹತ್ಕೊಂಡು ಹೇಳ್ಬೋದು. ಅಂದರೆ ಹಾಳು ಬರುತ್ತಲ್ಲ, ಹತ್ತಾಗ ನಿಮ್ಮ ಒಂದು ಎಮೋಷನ್ಸ್ದು ಏನೋ ಒಂದು ಬ್ಲಾಕೇಜಸ್, ಏನು ನಿಮ್ಮ ಒಂದು ಇಷ್ಟು ದಿನದಿಂದ ನೀವು ಬಚ್ಚಿಟ್ಕೊಂಡು ಏನೋ ಒಂದು ಸೀಕ್ರೆಟ್ನ ಮೇಂಟೈನ್ ಮಾಡ್ತಿರ್ತೀರೋ ಅದೆಲ್ಲ ಆಚೆ ಓಪನ್ ಅಪ್ ಆಗುತ್ತೆ. ಆವಾಗ ನಿಮಗೆ ಥೈರಾಯ್ಡ್ ಇಶ್ಯೂಸ್ ಬರಲ್ಲ. ಮೇನಾಗಿ ರೀಸನ್ನು ಯಾಕೆ ನಿಮಗೆ ಪಿಗ್ಮೆಂಟೇಷನ್ ಕಾಡುತ್ತೆ ಸ್ಕಿನ್ನಲ್ಲಿ, ಮತ್ತು ಥೈರಾಯ್ಡ್ ಇಶ್ಯೂಸ್ ಯಾಕೆ ಬರುತ್ತೆ ಅಂದರೆ, ಜಾಸ್ತಿ ನಿಮ್ಮದು ಒಂದು ಭಾವನೆಗಳನ್ನ ವ್ಯಕ್ತಪಡಿಸಲಾಗದೆ ನೀವು ಒಳಗೆ ಇಟ್ಕೊಂಡಿರ್ತೀರ. ಸೊ ಅದು ಯಾವಾಗ ಓಪನ್ ಅಪ್ ಆಗ್ತೀರೋ ಅವಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ನೀವೆಲ್ಲ ಕೇಳ್ಬೋದು, ಅಷ್ಟೊಂದು ಇದಾಗ್ಬಿಡುತ್ತಾ ಅಂತ, ಆಯಿತಾ. ನಾನು ಹೇಳ್ತೀನಿ ನೋಡಿ. ಸೊ ಫಾರ್ ಎಕ್ಸಾಂಪಲ್, ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನೇನು ಮಾಡಿದೆ ಅಂದರೆ, ಒಂದು ಹಾಸ್ಪಿಟಲ್ದು ಮುಂದೆ, ಆಯಿತಾ, ಒಂದು ಹಾಸ್ಪಿಟಲ್ದು ಬ್ಯಾಂಗ್ಳೂರಲ್ಲೇ ಇದೆ, ಮಣಿಪಾಲ್ ಹಾಸ್ಪಿಟಲ್ಲು. ಮಣಿಪಾಲ್ ಹಾಸ್ಪಿಟಲ್ ಮುಂದೆ ಒಂದು ಮರ ಇದೆ ಫ್ರೆಂಡ್ಸ್, ಆಯಿತಾ. ಆ ಮರ ಎಷ್ಟು ಗ್ರೀನರಿಯಿಂದ ಕೂಡಿತ್ತು ಅಂದರೆ, ಅದು ಬರ್ತಾ ಬರ್ತಾ ಬೇರೆ ಅಕ್ಕಪಕ್ಕ ಇರೋ ಟ್ರೀಗಳೆಲ್ಲ ಚೆನ್ನಾಗಿ ಹಸಿರಾಗಿದೆ. ಬಟ್ ಆ ಹಾಸ್ಪಿಟಲ್ ಮುಂದೆ ಇರುವಂತಹ ಮರ ಮಾತ್ರ ಕಳೆಗುಂದಂಗೆ, ಅಂದರೆ ಅದ್ರ ಎಲೆಗಳೆಲ್ಲ ಬಾಡೋದಂಗಿದೆ. ಸೊ ಯಾಕೆ ಆ ಥರ ಆಗಿರೋದು ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಾವೊಂದು ಯಾರನ್ನೋ ನಮ್ಮ ಕಡೆಯವ್ರನ್ನ ಸೇರಿಸಿದ್ವಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾಗ. ಸೊ ಆ ರೂಮಲ್ಲಿ ನಾನೊಂದು 2-3 ದಿನ ಸ್ಟೇ ಮಾಡಬೇಕಾಯ್ತು. ಸೊ ನಾನು ಡೀಟೇಲಾಗಿ ಅದನ್ನು ಸ್ಟಡಿ ಮಾಡೋಣ ಅಂತ ಅದನ್ನೇ ನೋಡ್ತಾ ಇದ್ದೆ, ಆಯಿತಾ. ಸೊ ಆ ಕಡೆ ನೋಡ್ತೀನಿ, ಈ ಕಡೆ ನೋಡ್ತೀನಿ, ಯಾವ ಮರಗಳಲ್ಲೂ ಆ ಥರ ಆಗಿಲ್ಲ, ಎದುರುಗಡೆ ಮಾತ್ರ ಆಗಿದೆ. ಯಾಕಾಗಿದೆ ಅಂತ ಗೆಸ್ ಮಾಡಿ. ಯಾಕಾಗಿದೆ ಅಂದರೆ ಫ್ರೆಂಡ್ಸ್, ಹಾಸ್ಪಿಟಲ್ಸ್ಗೆ ಹೋಗೋರೆಲ್ಲ ಯಾವ ಒಂದು ಎಮೋಷನಿಂದ ಹೋಗ್ತೀವಿ ಹೇಳಿ? ಸ್ಯಾಡ್ ಆಗಿ, ಅಂದರೆ ದುಃಖ ಭರಿತವಾಗಿ ಹೋಗಿರ್ತೀವಿ. ಯಾರು ಖುಷಿಯಾಗಿ ಹ್ಯಾಪಿಯಾಗಿ ಹೋಗಲ್ಲ ಅಲ್ವಾ. ಸೊ ಎಲ್ಲರೂ ದುಃಖದಿಂದನೇ ಹೋಗೋದು. ಸೊ ಯಾವುದೇ ಒಂದು ಇಂಜುರಿ ಆಗಿರ್ಬೋದು, ಎಮರ್ಜೆನ್ಸಿ ಒಂದು ICUನಲ್ಲಿ ಇಟ್ಟಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಂದ ಹಿಡಿದು ಎಲ್ಲರೂ ಬೇಡ್ಕೋತಾ ಇರ್ತಾರೆ, ಅಂದರೆ ಅಳ್ತಾ ಇರ್ತಾರೆ, ಅಯ್ಯೋ ಬೇಗ ವಾಸಿ ಆದರೆ ಸಾಕು ಅಂದ್ಬಿಟ್ಟು. ಏನನ್ನ ನೋಡ್ತಾರೆ? ಬರೀ ಹಾಸ್ಪಿಟಲ್ ಒಳಗೆ ಕೂರೋಕ್ಕಾಗುತ್ತಾ? ಹೊರಗಡೆ ವ್ಯೂನ ನೋಡ್ತಾರೆ, ಅಂದರೆ ಹೊರಗಡೆ. ಸೊ ಅಲ್ಲಿ ಆ ಮರ ಕಾಣಿಸುತ್ತೆ, ಆಯಿತಾ, ಎದುರುಗಡೆನೇ ಆ ಮರ ಇರೋದು. ಸೊ ಯಾವಾಗ ಅವ್ರದ್ದು ದುಃಖನೆಲ್ಲ ಹೇಳ್ಕೊತಾ ಇರ್ತಾರೋ ಆ ಮರ ಅದನ್ನು ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನೇನು ಹೇಳ್ತಾ ಇದ್ದೀನಿ, ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಅದೇನಾಗುತ್ತೆ ಅಂದರೆ, ಅದೆಲ್ಲ ಅದನ್ನು ಹೀರ್ಕೊಂಡು ಅದು ಅವರ ನೋವನ್ನು ಅದು ತಗೊಳ್ತಾ ಇರುತ್ತೆ. ಸೊ ಅದಕ್ಕೆ ಅದೆಲ್ಲ ಬಾಡೋದಂಗೆ ಆಗ್ತಾ ಇರುತ್ತೆ, ಆಯಿತಾ. ಸೊ ಅದನ್ನು ನಾನೊಂದು ಅಬ್ಸರ್ವ್ ಮಾಡಿದೆ ಫ್ರೆಂಡ್ಸ್, ಆಯಿತಾ. ಸೊ ಆ ಥರ ನಮ್ಮ ಕಷ್ಟನ, ನಮ್ಮ ಭಾವನೆಗಳನ್ನ ಯಾವಾಗ ವ್ಯಕ್ತಪಡಿಸ್ತೀವೋ, ಯಾವುದೇ ಒಂದು ಆಗಿರ್ಬೋದು, ಪ್ರತಿಯೊಂದು ವಸ್ತುನಲ್ಲೂ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಸೊ ಅದು ಫುಲ್ ಹೀರ್ಕೊಂಬಿಟ್ಟು ಜಾಸ್ತಿ ನೆಗೆಟಿವಿಟಿನ ಹೀರ್ಕೊಂಡು ಅದು ಫುಲ್ ಬಾಡೋದಂಗೆ ಆಗಿತ್ತು ಆ ಮರ. ಸೊ ಆಯಿತಾ, ಬನ್ನಿ. ಸೊ ಆಯಿತಾ ಫ್ರೆಂಡ್ಸ್, ಅದಕ್ಕೆ ಹೇಳಿದ್ದು, ನಿಮ್ಮ ಒಂದು ಎಮೋಷನ್ಸ್ನ, ನಿಮ್ಮ ಒಂದು ಭಾವನೆಗಳನ್ನ ಮರದ ಮುಂದೆ ವ್ಯಕ್ತಪಡಿಸಿ. ಮರಕ್ಕೆ ಹೋಗ್ಬಿಟ್ಟು ನೀವು ಹಗ್ ಮಾಡಿಬಿಟ್ಟು, ಅಂದರೆ ಅದನ್ನು ತಬ್ಬಿಕೊಂಡು ಅದಕ್ಕೆ ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಹೇಳ್ಕೊಬೋದು. ಈವನ್ ಮನಿ ಇಶ್ಯೂಸ್ನೂ ಹೇಳ್ಕೊಬೋದು ನೀವು. ನಂದು ಮನಿದು ನಾನು ಇಷ್ಟೊಂದು ಸಾಲ ಮಾಡ್ಕೊಂಡಿದ್ದೀನಿ, ಇಷ್ಟೊಂದು ಮನಿ ತುಂಬ ಬ್ಲಾಕೇಜಸ್ ಜಾಸ್ತಿ ಇದೆ, ಅದೆಲ್ಲ ಕ್ಲಿಯರ್ ಆದರೆ ಸಾಕು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ, ಆಯಿತಾ. ನೀವು ಯಾವಾಗ ಅದನ್ನು ಇದು ಮಾಡ್ತೀರೋ, ನಿಮ್ಮ ಒಂದು ನಕಾರಾತ್ಮಕನೆಲ್ಲ ಹೇಳ್ಕೊಂಡು
ಪಾಸಿಟಿವಿಟಿನ ಅದು ಕೊಡುತ್ತೆ ನಿಮಗೆ ತುಂಬಾ, ಆಯಿತಾ. ಸೊ ನೀವು ಅದಕ್ಕೊಂದು ಫೇವರು ಮಾಡ್ಬೋದು. ಸೊ ಈ ಥರ ನೀವು ಅದನ್ನು ಹಗ್ ಮಾಡಿ ನಿಮ್ಮ ಒಂದು ಭಾವನೆಗಳನ್ನ ಹೇಳ್ಕೊಂಡಾಗ, ಸೊ ನಿಮಗೆ ಏನಾರು ಅದಕ್ಕೆ ಮಾಡಬೇಕು ಅಂದರೆ ಒಂದು ಬಾಟಲಲ್ಲಿ ನೀರು ತೊಗೊಂಡೋಗಿರಿ. ಸೊ ಯಾವಾಗ ಈ ಥರ ಮಾಡ್ತೀರೋ ಅದಕ್ಕೆ ನೀರು ಹಾಕ್ಬಿಡಿ ಅದ್ರ ಬುಡಕ್ಕೆ, ಆಯಿತಾ. ಸೊ ನಿಮ್ಮ ಒಂದು ಯಾವುದೇ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಇಲ್ಲದೆ ನೀವು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಿರೋದ್ರಿಂದ ನಿಮ್ಗೇನೋ ಅದು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಹೇಳ್ತೀನಿ. ಸೊ ನಿಮಗೆ ಗೊತ್ತಾ ಫ್ರೆಂಡ್ಸ್, ಇದನ್ನು ಫಿಟ್ಕರಿ ಅಂತ ಕರಿತೀವಿ. ಅಂದರೆ ಇದನ್ನು ಆಲಮ್ ಅಂತ ಕರಿತೀವಿ, ಆಯಿತಾ, ಫಿಟ್ಕರಿ ಅಂತ. ಸೊ ಇದು ಒಂದು ನಿಮಗೆ ಪನ್ಸಾಲೆ ಅಂಗಡಿನಲ್ಲಿ ಸಿಗುತ್ತೆ, ದೇವರ ಸಾಮಾನು ಇಟ್ಟಿರ್ತಾರಲ್ಲ, ಸೊ ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ ನಾರ್ತ್ ಈಸ್ಟ್ ಜಾಗದಲ್ಲಿ ಇಟ್ಟಾಗ ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ. ಏನಾರ ನಿಮ್ಮ ಮನೇಲಿ ದುಡ್ಡಿಂದು ಪ್ರಾಬ್ಲಮ್ ಏನಾರು ಜಾಸ್ತಿ ಆಗ್ತಾ ಇದ್ರೆ ಸೊ ಏನು ಮಾಡಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಇಡಿ, ಆಯಿತಾ. ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಇಡ್ಬೋದು. ಇಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಸೌತಲ್ಲಿ ಇಟ್ಟಾಗ ಏನೋ ಒಂದು, ನಾರ್ತಲ್ಲಿ ಇಟ್ಟಾಗ ಏನು ಅಂದರೆ ಕುಬೇರ ಮೂಲೆ ಆಗಿರುತ್ತೆ. ಸೌತಲ್ಲಿ ಇಟ್ಟಾಗ ಏನು ಅಂದರೆ ನಿಮಗೆ ಮನಿ ಅಬಂಡೆನ್ಸ್ ಅಂದರೆ ಮನಿದು ಫ್ಲೋ ಜಾಸ್ತಿ ಆಗಂಗೆ ಅದು ಮಾಡುತ್ತೆ. ಸೊ ಯಾವ್ದಾರ ಒಂದು ಬೌಲಲ್ಲಿ ಇಡ್ಬೋದು, ಆಯಿತಾ. ಯಾವ್ದಾರ ಒಂದು ಹಿತ್ತಾಳೆ ಬೌಲು, ಇಲ್ಲಾಂದರೆ ಏನು ಇಲ್ಲ ಅಂದರೆ ಇದು ಮಣ್ಣಿಂದು ಒಂದು ಬರುತ್ತೆ ನೋಡಿ, ದೀಪ ಥರ ಮಾಡಿ ಅದರಲ್ಲೂ ಇಡ್ಬೋದು. ಇಲ್ಲಾಂದರೆ ಯಾವ್ದಾರ ಒಂದು ನಾರ್ಮಲ್ ಬೌಲೇ ತೊಗೊಂಡು ಅದರಲ್ಲಿ ಹಿಂಗೆ ಮೇಲೆ ಇಟ್ಬಿಟ್ಟು ಒಂದು ವಾರ ಇಟ್ಬಿಟ್ಟು ಬಿಡಿ, ಆಯಿತಾ. ಆವಾಗ ಮನಿ ಫ್ಲೋ ಜಾಸ್ತಿ ಆಗಂಗೆ ಅದು ಮಾಡೇ ಮಾಡುತ್ತೆ. ಸೊ ಆ ಥರ ಮಾಡಬೇಕು. ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ನಿಮ್ಗೇನಾರ ನೆಗೆಟಿವಿಟಿ ತುಂಬ ಜಾಸ್ತಿ ಇದೆ ನಿಮ್ಮ ಮನೆಯಲ್ಲಿ, ನಿಮ್ಗೆ ಗೊತ್ತಾ, ನೆಗೆಟಿವಿಟಿ ಜಾಸ್ತಿ ಇದ್ದಾಗಲೇ ಮನಿ ಫ್ಲೋ, ಮನಿ ಬ್ಲಾಕೇಜಸ್ ಜಾಸ್ತಿ, ಅದು ದುಡ್ಡಿಂದು ಪ್ರಭಾವ, ದುಡ್ಡಿನ ಅಭಾವ ಜಾಸ್ತಿ ಕಾಡತೊಡಗುತ್ತೆ. ಅಂದರೆ ಕಡಿಮೆ ದುಡ್ಡು ಅಂತಾರಲ್ಲ, ಸೊ ಆ ಥರ. ಸೊ ಅವಾಗ ಏನು ಮಾಡಿ ಅಂದರೆ ಇದ್ರದ್ದು ಒಂದು ಪೌಡರ್ ಸಿಗುತ್ತೆ. ಸೊ ಪೌಡರ್ ತೊಗೊಂಡು ನೀವೇನು ಮಾಡಬೇಕು ಅಂದರೆ ಥರ್ಸ್ಡೇ ಮತ್ತು ಫ್ರೈಡೇ ಅಂದರೆ ಗುರುವಾರ ಮತ್ತು ಶುಕ್ರವಾರ ನೀವೇನು ನೆಲ ಒರೆಸ್ತೀರಲ್ಲ, ಸೊ ಆ ಒಂದು ಬಕೆಟಲ್ಲಿ ಇದ್ರ ಪುಡಿನ ಮಾತ್ರ ಅದಕ್ಕೆ ಹಾಕ್ಕೊಂಡು ಇಡೀ ಮನೇನ ಮಾಪಿಂಗ್ ಮಾಡಿಬಿಡಿ. ಅಂದರೆ ಅದನ್ನು ಒರೆಸಿ ನೆಲ ಒರೆಸ್ಬೇಕಾಗತ್ತೆ. ಮತ್ತು ಕಿಟಕಿಗಳ ಮೂಲೆ ಇರುತ್ತಲ್ಲ, ಕಿಟಕಿ ಮೂಲೆಗಳಲ್ಲಿ ಇದನ್ನು ಯಾವಾಗ ಒಂದು ಬಟ್ಟೆ ತೊಗೊಂಡು ಒರೆಸ್ತೀರೋ ಆ ಧೂಳೆಲ್ಲ ಹೋಗುತ್ತೆ. ಧೂಳಿದ್ರೇ ರಾಹುದು ಇಂಪ್ಯಾಕ್ಟ್ ಆಗೋದು, ಆಯಿತಾ. ಸೊ ಯಾವಾಗ ಇದು ಮಾಡ್ತಿರೋ ನೆಗೆಟಿವಿಟಿ ಎಲ್ಲ ಹೊಟ್ಟೋಗುತ್ತೆ, ಆವಾಗ ಮನಿ ಅಬಂಡೆನ್ಸ್ ಬರೋಕ್ಕೆ ಇದು ಸಾಧ್ಯ. ಸೊ ನಾನು ಹೇಳಿದ್ನಲ್ಲ, ಯಾವುದೇ ಒಂದು ನಮ್ಮ ಮನೆಯ ಹೊಸ್ತಿಲಿನಲ್ಲಿ ಫಸ್ಟ್ ಯಾವುದಿರುತ್ತೆ ಅಂದರೆ ರಾಹು ಇರುತ್ತೆ. ರಾಹುದು ಹಿಂದೆ ಆಲಕ್ಷ್ಮಿ ಅಂತ. ಆಲಕ್ಷ್ಮಿ ಅಂದರೆ ಸಮುದ್ರ ದೇವನ ಮಕ್ಕಳು ಇಬ್ಬರು, ಆಯಿತಾ. ಒಂದು ಮಹಾಲಕ್ಷ್ಮಿ ದೇವರು, ಇನ್ನೊಂದು ಆಲಕ್ಷ್ಮಿ ದೇವರು, ಆಯಿತಾ. ಇಬ್ಬರು ಮಕ್ಕಳು. ಸೊ ಫಸ್ಟು ರಾಹುದು ಇರುತ್ತೆ, ಅದಾದಮೇಲೆ ಆಲಕ್ಷ್ಮಿ ಇರುತ್ತೆ, ಅದಾದಮೇಲೆ ಮಹಾಲಕ್ಷ್ಮಿ ಇರೋದು. ಸೊ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನೆಯ ಮೇನ್ ಡೋರ್ದು ಹೊಸ್ತಿಲು ಏನಿರುತ್ತೋ ಸೊ ಅದು ಯಾವಾಗಲೂ ನೀಟಾಗಿರ್ಬೇಕು. ಅದಕ್ಕೆ ಅದನ್ನು ಯಾವಾಗಲೂ ಒರೆಸ್ತಾನೆ ಇರಬೇಕು ನೀವು, ಆಯಿತಾ. ಒದ್ದೆ ಮಾಡಿ ಒರೆಸ್ತಾ ಇರಿ. ಸೊ ಏನಾಗುತ್ತೆ ಅಂದರೆ ಫಸ್ಟ್ ಧೂಳಿದ್ದಾಗ ರಾಹು ಈಸಿಯಾಗಿ ಎಂಟರ್ ಆಗುತ್ತೆ. ರಾಹು ಯಾವಾಗ ಒಳಗೆ ಬರುತ್ತೋ ಆ ಲಕ್ಷ್ಮಿ ಕೂಡ ಬರುತ್ತೆ ಒಳಗೆ, ಆಯಿತಾ. ಸೊ ಆ ಲಕ್ಷ್ಮಿ ಬರದೇ ಇರಬೇಕು ಅಂದರೆ ಯಾವಾಗ ನೀಟಾಗಿರುತ್ತೋ ಅವೆರಡನ್ನೂ ಪಕ್ಕಕ್ಕೆ ಸರಿಯುತ್ತೆ, ಆವಾಗ ಮಹಾಲಕ್ಷ್ಮಿದು ಎಂಟ್ರಿ ಆಗುತ್ತೆ ನಮ್ಮ ಮನೆಗೆ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನಾರು ಡೌಟ್ ಇದ್ದರೆ ಕೇಳಿ. ಸೊ ಬನ್ನಿ ಇವಾಗ ಹೇಳ್ತೀನಿ. ಸೊ ಇವಾಗ ಬನ್ನಿ, ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋದಕ್ಕೆ ಏನು ಮಾಡ್ಬೋದು ಅಂದರೆ ಗಂಡ ಹೆಂಡತಿ ಮಧ್ಯೆ ತುಂಬಾ ಫೈಟ್ ಆಗ್ತಾಯಿದ್ರು, ಗಲಾಟೆಗಳು ಏನಾರು ಆಗ್ತಾಯಿದ್ರೆ ನೀವೇನು ಮಾಡಿ ಅಂದರೆ ಅವ್ರು ಮಲಗಿರ್ತಾರಲ್ಲ, ಮಂಚ ಇರುತ್ತಲ್ಲ, ಮಲ್ಕೊಳ್ಳುವಂತಹ ಮಂಚ. ಸೊ ನೀವೇನು ಮಾಡಬೇಕು ಅಂದರೆ ರೋಸ್ ವಾಟರ್ನ ತೊಗೊಳ್ಳಿ, ಅದಕ್ಕೊಂದು ಸ್ವಲ್ಪ ಚಕ್ಕೆ ಪುಡಿನ ಹಾಕ್ಬಿಟ್ಟು ಸ್ಪ್ರಿಂಕಲ್ ಥರ ಮಾಡಿ ಅದನ್ನು ಸ್ಪ್ರೇ ಬಾಟಲಲ್ಲಿ ಹಾಕ್ಬಿಟ್ಟು ಸ್ಪ್ರೇ ಮಾಡಬೇಕಾಗುತ್ತೆ, ಆಯಿತಾ. ಸ್ಪ್ರೇ ಮಾಡಿಬಿಟ್ಟು ಹಂಗೆ ಬಿಡಬಾರ್ದು, ಫ್ಯಾನ್ ಹಾಕ್ಬಿಟ್ಟು ಹಾರಿಸಿ ಆ ಜಾಗನ, ಆಯಿತಾ. ಸೊ ಎಲ್ಲೆಲ್ಲಿ ಪಿಲ್ಲೋ ಮೇಲೆ ಹಾಕ್ಬೋದು ಮತ್ತು ಬೆಡ್ದು ಸುತ್ತಮುತ್ತ ಮಂಚದ ಹತ್ರ ಎಲ್ಲ ಹಾಕ್ಬಿಟ್ಟು ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಅದರಿಂದ ಏನು ಅಂದರೆ ಅವ್ರದ್ದು ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅವಾಗ ರಿಲೇಷನ್ಶಿಪ್ದು ಇಶ್ಯೂಸು ಕಾಡಲ್ಲ, ಅಂದರೆ ಅವ್ರದ್ದು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಈವನ್ ನೀವು ಹಿಂಗೆ ಕೇಳ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ಅವ್ರು ದೂರ ಇದ್ದಾರೆ, ಬ್ಲಾಕ್ ಮಾಡಿಟ್ಟಿದ್ದಾರೆ ನಮ್ಮ ನಂಬರ್ನೆಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಜಸ್ಟ್ ಅವ್ರದ್ದು ಫೋಟೋ ಏನಾರ ಇದ್ದರೆ, ನಾನು ಹೇಳಿದ್ನಲ್ಲ ರೋಸ್ ವಾಟರು ಪ್ಲಸ್ ಚಕ್ಕೆ ಪುಡಿದು ಹಾಕ್ಕೊಂಡು ಜಸ್ಟ್ ಹಿಂಗೆ ಸ್ಪ್ರಿಂಕಲ್ ಮಾಡಿ. ಸ್ಪ್ರಿಂಕಲ್ ಮಾಡೋದ್ರಿಂದ ಏನೋ ಫೋಟೋ ಏನು ಹಾಳಾಗೋದು ಏನಾಗಲ್ಲ ಅಲ್ವಾ. ಜಸ್ಟ್ ಒಂಚೂರು ಹಿಂಗೆ ಸ್ಪ್ರಿಂಕಲ್ ಮಾಡಿ ಫ್ಯಾನ್ ಕೆಳಗಿಡಿ, ಡ್ರೈ ಆಗಿಬಿಡುತ್ತೆ. ಸೊ ಅದೂ ಅಷ್ಟೇ ಅವ್ರಿಗೆ ಅಟ್ರಾಕ್ಷನ್ ಬರೋಂಗೆ ಮಾಡುತ್ತೆ ನಿಮಗೆ. ನೀವು ಅಂತೀರಾ ಕೆಲವ್ರದ್ದು ಫೋಟೋನೂ ಇಲ್ಲ, ಅವಾಗ ಏನು ಮಾಡಬೇಕು ಅಂದರೆ ಜಸ್ಟ್ ಅವ್ರದ್ದು ಒಂದು ನೇಮ್ನ ಬರೆದ್ಬಿಟ್ಟು ಒಂದು ಪೇಪರಲ್ಲಿ ಅವ್ರ ಹೆಸರು ಗೊತ್ತಿರುತ್ತಲ್ವಾ, ಸೊ ಹೆಸರು ಬರೀರಿ, ಅದ್ರ ಮೇಲೆ ಸ್ಪ್ರೇ ಮಾಡಬೇಕಾಗತ್ತೆ. ಸೊ ಈ ಒಂದು ಮೆಥಡ್, ಈ ಒಂದು ಟ್ರಿಕ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ನೆಕ್ಸ್ಟ್ ಹೇಳ್ತೀನಿ. ಸೊ ಇವಾಗ ಬನ್ನಿ ಎಲ್ಲರಿಗೂ ಫೇವ್ರೇಟ್ ಅಂದರೆ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಯಾವುದು ಅಂದರೆ ಬ್ಯೂಟಿನ ಎನ್ಹಾನ್ಸ್ ಮಾಡೋದು. ಸೊ ಎಲ್ಲರಿಗೂ ಇಷ್ಟ ಅಲ್ವಾ, ಮುಖದ ಸೌಂದರ್ಯ ಚೆನ್ನಾಗಾಗಬೇಕು, ಯಾವ ಒಂದು ಮಂತ್ರ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದು ಯಾವ ಒಂದು ಮಂತ್ರ ಅಂದರೆ ಫ್ರೆಂಡ್ಸ್ ನೋಟ್ ಮಾಡ್ಕೊಳ್ಳಿ, ಅದು ಸ್ಕ್ರೀನ್ ಮೇಲೂ ತೋರಿಸ್ತೀನಿ. ಸೊ ಯಾವ ಥರ ಇದೆ ಅಂದರೆ ಓಂ ಶ್ರೀಂ ಹ್ರೀಂ ಶ್ರೀ ರಾಧಾಯ ನಮಃ ಅಂತ, ಆಯಿತಾ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಓಂ ಶ್ರೀಂ ಹ್ರೀಂ ಶ್ರೀ ರಾಧಾಯ ನಮಃ ಅಂತ. ಸೊ ಇದು ಒಂದು ಸೌಂದರ್ಯ ದೇವತೆದು ಒಂದು ಮಂತ್ರ ಆಗಿರುತ್ತೆ. ಸೊ ಯಾವಾಗ ನೀವು
ಓಂ ಶ್ರೀಂ ಹ್ರೀಂ ಶ್ರೀ ರಾಧಾಯ ನಮಃ ಅಂತ ಚಾಂಟ್ ಮಾಡಿಕೊಂಡು 108 ಸಲ ಚಾಂಟ್ ಮಾಡಿಬಿಟ್ಟು ಒಂದು ನೀರನ್ನ ತಗೋಬೇಕು, ಒಂದು ಗಾಜಿನ ಲೋಟದಲ್ಲಿ ನೀರನ್ನ ತಗೋಬೇಕು. ಅದಕ್ಕೆ 2 ಕೇಸರಿ ದಳನ ಹಾಕೋಬೇಕಾಗುತ್ತೆ, 2 ಅಥವಾ 3 ಕೇಸರಿ ದಳನ ಹಾಕೊಳ್ಳಿ. ಸೊ ಅದ್ರದ್ದೊಂದು ಮಿಕ್ಸ್ ಮಾಡಿದಾಗ ಒಂದು ನೀರು ಬರುತ್ತಲ್ಲ, ಜಸ್ಟ್ ಅದನ್ನ ಹಿಂಗೆ ಇಟ್ಕೊಂಡು ಓಂ ಶ್ರೀಂ ಹ್ರೀಂ ಶ್ರೀ ರಾಧಾಯ ನಮಃ ಅಂತ 108 ಸಲ ಚಾಂಟ್ ಮಾಡ್ಬೋದು, ಇಲ್ಲಾಂದ್ರೆ 21 ಸಲ ಚಾಂಟ್ ಮಾಡಿಬಿಟ್ಟು ಆ ನೀರನ್ನ ನೀವು ಕುಡಿಬೇಕಾಗತ್ತೆ ಫ್ರೆಂಡ್ಸ್, ಆಯಿತಾ. ಸೊ ಆ ನೀರನ್ನ ಕುಡಿದಾಗ ಏನು ಅಂದರೆ ಫುಲ್ ಇಡೀ ಬಾಡಿ ನಿಮ್ಮದು ಒಂಥರ ಇದು ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇದೊಂಥರ ಮ್ಯಾನಿಫೆಸ್ಟೇಷನ್ ಥರ. ಈವನ್ ಏನು ಗೊತ್ತಾ, ಔರಾ ಕ್ಲೆನ್ಸ್ ಆಗಬೇಕು ಅಂದರೆ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ಔರಾ ಕ್ಲೆನ್ಸ್ ಇದ್ದಾಗೆ ನಿಮ್ಮ ಒಂದು ತೇಜಸ್ ಆಗಿರ್ಬೋದು, ಮುಖದ ವರ್ಚಸ್ ಆಗಿರ್ಬೋದು, ಮತ್ತು ನಿಮ್ಮದು ಒಂದು ಸಕ್ಸಸ್ ಆಗಿರ್ಬೋದು, ಯಾವುದೇ ಒಂದು ನೀವು ಕೆಲಸ ಮಾಡ್ತಾಯಿದ್ರು ಮನಿ ಅಬಂಡೆನ್ಸು ಚೆನ್ನಾಗಿ ಸೇರೋದಾಗಿರ್ಬೋದು, ಎಲ್ಲನೂ ನಿಮಗೆ ಚೆನ್ನಾಗಿ ಫ್ಲೋ ಆಗಬೇಕು ಮನಿ ಅಂದರೆ ನೀವೇನು ಮಾಡಬೇಕು ಅಂದರೆ, ಸೊ ಯಾವಾಗ ನೀವು ಬಕೆಟ್ಗೆ ನೀರು ಹಾಕ್ತಿರೋ, ನೀರು ಹಾಕ್ಕೊಂಡು ಏನು ಸ್ನಾನಕ್ಕೆ ಹೋಗ್ತಿರೋ, ಸೊ ಅವಾಗ ಏನು ಮಾಡಿ ಅಂದರೆ ಕೇಸರಿ ದಳದು ಒಂದು ಸ್ವಲ್ಪ ಹಾಕಿ, 1-2 ಪೆಟಲ್ಸ್ ಹಾಕಿ, ಮತ್ತು ಬೆಲ್ಲನ ಹಾಕಬೇಕು. ಬೆಲ್ಲನ ಯಾಕೆ ಹಾಕಬೇಕು ಅಂದರೆ ಬೆಲ್ಲ ಸೂರ್ಯನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಸೂರ್ಯ ಮತ್ತು ವೀನಸ್ದು ಜುಪಿಟರ್ 3 ಅದರಲ್ಲಿ ಸೇರಿರೋದ್ರಿಂದ ನಮ್ಮ ಒಂದು ವಿಶ್ನ ಫುಲ್ಫಿಲ್ ಮಾಡುತ್ತೆ. ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಮ್ಮ ವಿಶ್ನ ಫುಲ್ಫಿಲ್ ಮಾಡುತ್ತೆ. ಸೊ ಮುಖದ ಸೌಂದರ್ಯ ಕೂಡ ಹೆಚ್ಚಾಗುತ್ತೆ ಕೇಸರಿ ಹಾಕಿರ್ತೀವಿ. ಸೊ ಪ್ಲಸ್ ನಾವು ರಾಧಾದ ಒಂದು ಮಂತ್ರ ಏನು ಹೇಳಿದ್ನೋ, ಸೊ ಆ ರಾಧಾ ಮಂತ್ರದ ಚಾಂಟ್ ಮಾಡ್ಕೊಡಿ, ಒಂದು 21 ಸಲ ಮಾಡಿದಾಗ ಆ ನೀರನ್ನ ತಗೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಔರಾ ಕ್ಲೆನ್ಸ್ ಆಗುತ್ತೆ. ಸೊ ಔರಾ ಕ್ಲೆನ್ಸ್ ಆದಾಗೆ ತಾನೇ ನಿಮ್ಮದು ಒಂದು ಕೆಲಸ ಸಕ್ಸಸ್ಫುಲ್ ಆಗಿ ನಡೆಯೋದಕ್ಕೆ ಸಾಧ್ಯ. ಸೊ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಯಿತಾ. ಸೊ ಬನ್ನಿ ನೆಕ್ಸ್ಟ್ ಹೇಳ್ತೀನಿ. ಸೊ ಸೌಂದರ್ಯಕ್ಕೆ ಸಂಬಂಧಪಟ್ಟಿರಂಗೆ ತುಂಬಾ ಸಿಂಪಲ್ ಆಗಿರೋದು ಇನ್ನೊಂದಿದೆ. ಸೊ ನಿಮಗೆ ತುಂಬ ಇಷ್ಟ ಆಗುತ್ತೆ ಇದು ಮಂತ್ರ. ಸೊ ಏನು ಮಾಡಿ ಅಂದರೆ, ನೀವು ಪ್ರತಿ ಬಾರಿ ನೀರು ಕುಡಿತೀರಲ್ಲ ಫ್ರೆಂಡ್ಸ್, ಸೊ ನೀವು ನೀರು ಕುಡಿಬೇಕಾದ್ರೆ ಏನು ಮಾಡಿ ಅಂದರೆ, ಒಂದು ಗ್ಲಾಸಲ್ಲಿ ನೀರು ತೊಗೊಂಡು, ನಾನು ಹೇಳಿದ್ನಲ್ಲ ಯಾವಾಗಲೂ ಎಡಗೈನಲ್ಲಿ ಹಿಂಗೆ ಇಟ್ಕೋಬೇಕು, ಎನರ್ಜಿ ಇರುತ್ತೆ ನಮ್ಮ ಕೈನಲ್ಲಿ. ಸೊ ಬಲಗೈನ ಮೇಲ್ಗಡೆಯಿಂದ ಕವರ್ ಮಾಡಿರಬೇಕು. ಈವನ್ ಹುಡುಗರಾಗಲಿ ಹುಡುಗಿರಾಗಲಿ ಇಬ್ರಿಗೂ ಸೇಮ್ ಮೆಥಡು, ಸೇಮ್ ಹ್ಯಾಂಡ್ಸೇ ಬರೋದು, ಅಂದರೆ ಸೇಮ್ ಕೈನೇ ಬರುತ್ತೆ. ಎಡಗೈನಲ್ಲಿ ನೀರಿಂದು ಗಾಜಿಂದು ಲೋಟನ ಇಟ್ಕೊಳ್ಳಿ, ಬಲಗೈಯಿಂದ ಅದನ್ನು ಮುಚ್ಚಿಬಿಟ್ಟು ಓಂ ಸುಂದರಿಯೇ ನಮಃ ಅಂತ, ಆಯಿತಾ. ಅದು ಇದರಲ್ಲಿ ಬರುತ್ತೆ, ಈಗ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಸೊ ಆಯ್ತಾ ಫ್ರೆಂಡ್ಸ್, ಓಂ ಸುಂದರಿಯೇ ನಮಃ ಅಂತ, ಓಂ ಸುಂದರಿಯೇ ನಮಃ ಅಂತನೂ ಅನ್ಬೋದು, ಅಥವಾ ಓಂ ಸುಂದರಿ ನಮಃ ಅಂತನೂ ಹೇಳ್ಕೊಬೋದು. ಸೊ 2 ಥರನೂ ಅದು ಚಾಂಟ್ ಮಾಡ್ಕೋಬೋದು. ಸೊ ಅದು ಮಾಡಿ ನೀವು ನೀರನ್ನ ಕುಡಿಯೋದ್ರಿಂದ, ಸುಂದರಿ ಅಂದ್ರೇ ಸಾಕು ಸೌಂದರ್ಯವತಿ ಅಂತ ಅಲ್ವಾ, ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋದು ಅಂತ ಅರ್ಥ ಬರುತ್ತೆ. ಸೊ ಯಾವಾಗ ಸುಂದರಿ ಸುಂದರಿ ಅಂತ ಅಂದ್ಕೊಳ್ತೀರೋ ಮುಖ ಚೆನ್ನಾಗಿ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೊ ಅದೇನಾಗುತ್ತೆ ಅಂದರೆ, ನಮ್ಮ ಬಾಡಿನಲ್ಲಿರುವಂತಹ ಪ್ರತಿಯೊಂದು ಅಣುವಿಗೆ ಹೋಗಿ ನೀರಲ್ಲಿ ಎನರ್ಜಿ ಇರೋದ್ರಿಂದ ನಾವು ಯಾವಾಗ ಸುಂದರಿ ಸುಂದರಿ ಅಂತ ಹೇಳ್ಕೊಂಡಿರ್ತೀವೋ ಮಂತ್ರನ ಚಾಂಟ್ ಮಾಡಿರ್ತೀವಲ್ವಾ, ಸೊ ಅದೆಲ್ಲ ಹೋಗಿ ಆ್ಯಕ್ಟಿವೇಟ್ ಆಗಿ ನಿಮ್ಮ ಮುಖ ಸೌಂದರ್ಯ ಹೆಚ್ಚಾಗುವಂತೆ ಅದು ಮಾಡೇ ಮಾಡುತ್ತೆ, ಆಯಿತಾ. ಸೊ ಇದನ್ನು ಟ್ರೈ ಮಾಡಿ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೋಬೇಕು ನಾನು. ಏನು ಅಂದರೆ, ಪ್ರತಿಯೊಬ್ಬರು ಮನುಷ್ಯರಿಗೂ 2 ಏಂಜಲ್ಸ್ದು ಸಪೋರ್ಟ್ ಇರುತ್ತೆ. ನಿಮಗೆ ಗೊತ್ತಿರಲ್ಲ ಕೆಲವ್ರಿಗೆ ಇದ್ರ ಬಗ್ಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಇರುತ್ತೆ, ಈವನ್ ಭಿಕ್ಷುಕರಿಗೂ ಕೂಡ ಇರ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಪ್ರತಿಯೊಬ್ಬ ಮನುಷ್ಯನಿಗೂ ಇಬ್ಬಿಬ್ರು ಏಂಜಲ್ಸ್ದು ಸಪೋರ್ಟ್ ಇದ್ದೇ ಇರುತ್ತೆ, ಆಯಿತಾ. ಸೊ ನಾವು ಯಾವಾಗ ನಾವು ಕಷ್ಟದಲ್ಲಿರ್ತೀವೋ ಆ ಏಂಜಲ್ಸು ನಮಗೆ ಪರಿತಪಿಸ್ತಾ ಇರ್ತಾರೆ, ಅಂದರೆ ಇವ್ರಿಗೆ ಸಹಾಯ ಮಾಡಬೇಕು, ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಒಳಗೇನೆ ಪರಮಾತ್ಮ ಇರೋದು. ಸೊ ನಾನು ಹೇಳಿದ್ನಲ್ಲ, ಎಲ್ಲ ಕಡೆಯಲ್ಲೂ ಎಲ್ಲ ಇದರಿಂದನೂ ಬಂದು ದೇವರು ನಮಗೆ ಸಹಾಯ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಪರಮಾತ್ಮ ಏನು ಮಾಡಿರೋದು ಅಂದರೆ, ನಮ್ಮೊಳಗೇನೆ ಹೀಲ್ ಮಾಡ್ಕೊಳ್ಳುವಂತಹ ಶಕ್ತಿನ ಕೊಟ್ಟಿರೋದ್ರಿಂದ, ನಮ್ಮೊಳಗೆ ಪರಮಾತ್ಮ ಇರೋದ್ರಿಂದ ಫ್ರೆಂಡ್ಸ್, ಸೊ ಏನಾಗುತ್ತೆ ಅಂದರೆ, ಪ್ರತಿಯೊಬ್ಬರಿಗೂ 2 ಏಂಜಲ್ಸ್ದು ಸಪೋರ್ಟ್ನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನೋಡಿ, ನೀವೇನಾರ ಒಂದು ಕಷ್ಟದಲ್ಲಿದ್ದಾಗ ಯಾರ್ದಾರ ಮೂಲಕ ಬಂದು ನಿಮಗೆ ಸಹಾಯ ಆಗೇ ಆಗುತ್ತೆ. ಅದು ಯಾರು ಮಾಡೋದು ಅಂದ್ಕೊಂಡ್ರಿ? ಏಂಜಲ್ಸಿಂದನೇ ನಮ್ಗೆ ಆ ಸಪೋರ್ಟ್ ಸಿಗೋದು. ಸೊ ಏಂಜಲ್ಸ್ ಯಾವ ಥರ ಬೇಕಾರಾಗಿರ್ಬೋದು, ಈವನ್ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ನೀವು ನಂಬುವಂತಹ ದೈವ ಶಕ್ತಿನೇ ಆಗಿರ್ಬೋದು, ಪ್ರತಿಯೊಂದು ಕುಲದೇವರಾಗಿರ್ಬೋದು, ಮನೆ ದೇವರು ಎಲ್ಲ ಹೇಳ್ತಾರಲ್ಲ, ಸೊ ಅದ್ರದ್ದು ಒಂದು ಏಂಜಲ್ಸ್ದು ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಇಬ್ಬಿಬ್ರು ಇರ್ತಾರೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ಏನಾರ ನೀವು ಈ ಥರ ಲೋ ಫೀಲ್ ಆದಾಗ, ತುಂಬಾ ಬೇಜಾರಾಗಿರ್ತೀರ ಅಂದ್ಕೊಳ್ಳಿ. ಸೊ ಅದ್ರದ್ದೊಂದು ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಒಂದು ಮೆಥಡ್ ಇದೆ, ಕ್ಯಾಂಡಲ್ ರೆಮಿಡಿ ಇದು, ಆಯಿತಾ. ಸೊ ಅದನ್ನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ವೈಟ್ ಕ್ಯಾಂಡಲ್ ಎಲ್ಲ ಕಡೆಯೂ ಶಾಪ್ಸಲ್ಲೂ ಸಿಗುತ್ತಲ್ಲ, ಅಂದರೆ ಪ್ರಾವಿಷನ್ ಸ್ಟೋರಲ್ಲೆಲ್ಲ ನಿಮಗೆ ಸಿಕ್ಬಿಡುತ್ತೆ. ಸೊ ವೈಟ್ ಕ್ಯಾಂಡಲ್ನ ನಿಮಗೆ ತುಂಬ ಲೋ ಫೀಲ್ ಆದಾಗ ಏನು ಮಾಡಿ ಅಂದರೆ, ನಿಮ್ಮ ಮನೆಯಲ್ಲಿ ವೈಟ್ ಕ್ಯಾಂಡಲ್ನ ಹಚ್ಚಿಸಿ. ಅವಾಗ ಏನು ಗೊತ್ತಾ, ಹಚ್ಚಿಸ್ಬಿಟ್ಟು ನೀವು ಜಸ್ಟ್ ಪ್ರೇ ಮಾಡಬೇಕು.
ನನ್ನ ಏಂಜಲ್ಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ, ನನಗೆ ಹೆಲ್ಪ್ ಮಾಡಿ, ನನಗೆ ಯಾಕೋ ಒಂಥರ ಲೋ ಫೀಲ್ ಆಗ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ ಅಂತ. ಅವಾಗ ಅಲ್ಲೇ ಬಂದು ನಿಂತಿರುತ್ತೆ ಅದು. ಸೊ ನೋಡಿ, ಈ ಥರ ಒಂದು ವೈಟ್ ಕ್ಯಾಂಡಲ್ ಅಂದರೆ ಒಂದು ಸ್ವಲ್ಪ ಲೈಟಿಶ್ ಕ್ರೀಮಲ್ಲಿದೆ ಇದು. ವೈಟ್ ಕ್ಯಾಂಡಲ್ ಆರ ತೊಗೋಬೋದು, ಲೈಟಿಶ್ ಕ್ರೀಮಲ್ಲಾರ ತೊಗೋಬೋದು, ಇಲ್ಲ ಯೆಲ್ಲೋ ಕಲರ್ದು ಏನು ಅಂದರೆ ನಿಮಗೆ ಪ್ರಾಸ್ಪೆರಿಟಿನ ತುಂಬ ಇದು ಮಾಡುತ್ತೆ, ಯೆಲ್ಲೋ ಕಲರ್ದು. ಆಯಿತಾ ಫ್ರೆಂಡ್ಸ್? ಯೆಲ್ಲೋ ಕಲರು ಸೂರ್ಯನ ರೆಪ್ರೆಸೆಂಟ್ ಮಾಡೋದ್ರಿಂದ ನಿಮ್ಮದು ಔರಾ ತುಂಬ ಕ್ಲೆನ್ಸ್ ಆಗುತ್ತೆ. ವೈಟ್ ಕಲರಿಂದನೂ ಔರಾ ಕ್ಲೆನ್ಸ್ ಆಗುತ್ತೆ, ಯೆಲ್ಲೋ ಕಲರ್ದು ಬರ್ನ್ ಮಾಡಿದಾಗೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆಮೇಲೆ ಫುಲ್ ಬರ್ನ್ ಮಾಡಬೇಕು ಅಂತಲೂ ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಮಾಡಿ ಸಾಕು, ಒಂದು 5 ನಿಮಿಷ ಮಾಡಿ ಉಫ್ ಮಾಡ್ಬೋದು ನೀವು. ಯಾಕೆಂದರೆ ಆ ಟೈಮಲ್ಲಿ ನಿಮ್ಮದು ಔರಾದು ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಅರ್ಥ. ಇಲ್ಲಾಂದರೆ ಏನು ಗೊತ್ತಾ, ಫುಲ್ ಸ್ಯಾಡಾಗಿ ಕೂತ್ಕೊಂಡಿರ್ತೀರಾ, ಆ ದಿನ ಎಲ್ಲ ವೇಸ್ಟ್ ಮಾಡಾಕ್ತೀರಾ. ಸೊ ಅದ್ರ ಬದಲು ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ರಿಲೇಷನ್ಶಿಪ್ದು ಹೇಳಿದ್ದೀನಿ, ಬ್ಯೂಟಿ ಎನ್ಹ್ಯಾನ್ಸ್ದು ಹೇಳಿದ್ದೀನಿ, ಮತ್ತು ಮನಿ ಅಬಂಡೆನ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಸೆಲ್ಫ್ ಲವ್ ಮಾಡಿ, ಸೆಲ್ಫ್ ಕೇರ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.